ನಮಸ್ಕಾರ. ಇಲ್ಲಿ ಕಾಣ್ತಾ ಇದೆಯಲ್ಲ, ಇದು ಲಿಂಬೆ ಗಿಡ. ನಾನು ಇದ್ರ ಚಿಗುರನ್ನ ತಗೊಳ್ತೀನಿ. ಇದರಿಂದ ಶರಬತ್ ಮಾಡ್ಬೋದು. ಇದರಲ್ಲಿ ವಿಟಮಿನ್ ಸಿ ಅಧಿಕವಾಗಿದೆ. ಬಾಯಿ ಹುಣ್ಣಾದಾಗ ಉಪಯೋಗಿಸ್ಬೋದು. ಚರ್ಮಕ್ಕೊಂದು ಮೆರುಗು ಕೊಡುತ್ತೆ. ಇದು ಇಷ್ಟು ಚಿಗುರಿರಬೇಕು. ಚಿಗುರು ಮಾತ್ರ ಬೇಕು. ಹಿಂದಿನವರು ಏನೇ ಮಾತಾಡಲಿ ಅಥವಾ ಏನೇ ಕೆಲಸ ಮಾಡಿರಲಿ ಅದರೊಳಗೊಂದು ಸದುದ್ದೇಶ ಇದ್ದೇ ಇರ್ತಿತ್ತು. ಈಗ ಅವೆಲ್ಲ ಏನಾಗಿದೆ ಅಂದರೆ ಅಳಿವಿನ ಅಂಚಿನಲ್ಲಿದೆ. ನಾವೆಲ್ಲ ಗುರುತಿಸಿ ಅದನ್ನು ಹೆಕ್ಕಿ ತೆಗೆದು ಉಪಯೋಗಿಸ್ಕೊಬೇಕು. ತುಂಬ ಚಿಗುರಾಗಿರಬೇಕು. ಮಿಕ್ಸಿ ಜಾರ್ ಇಟ್ಕೊಂಡಿದ್ದೀನಿ. ನಾನೀಗ 10 ಲಿಂಬೆ ಕುಡಿ ಹಾಕ್ತೀನಿ. ಇದರಲ್ಲಿ 1 ಲೋಟ ಶರಬತ್ ಮಾಡ್ಬೋದು. ಈಗ ಅರ್ಧ ಲೋಟ ನೀರು ಹಾಕಿ ಇದನ್ನು ರುಬ್ಬೋಣ. ಈಗ ಸೋಸೋಣ. ರುಬ್ಬಿದಾಗ ಆ ನೀರಲ್ಲಿ ನೋಡಿ ಲಿಂಬೆ ಹಣ್ಣಿನ ಬಣ್ಣ ಥರನೇ ಬಂದಿದೆ. 4 ಕಾಳುಮೆಣಸನ್ನು ಕುಟ್ಟಿ ಪುಡಿ ಮಾಡಿ ಹಾಕಿದ್ದೀನಿ. ಏಲಕ್ಕಿ ಪುಡಿ ಹಾಕ್ತೀನಿ. ಶರಬತ್ತಿಗೆ ಯಾವಾಗಲೂ ಚಿಟಿಕೆ ಉಪ್ಪು ಹಾಕಬೇಕು. ತುಂಬ ಟೇಸ್ಟ್ ಅದು. ಈಗ ಲಿಂಬೆಹಣ್ಣು 1 ಕಡಿ ಹಿಂಡ್ತೀನಿ 1 ಲೋಟ ನೀರಿಗೆ. ಕಾಳುಮೆಣಸು, ಏಲಕ್ಕಿ, ಉಪ್ಪು, ಲಿಂಬೆ ಚಿಗುರು, ಲಿಂಬೆ ರಸ, ಅದ್ರ ಜೊತೆಗೆ ನಾನೀಗ 1 ಸ್ಪೂನು ಡಬ್ಬದ ಬೆಲ್ಲ ಹಾಕಿದ್ದೀನಿ. ಇವಿಷ್ಟು ಈ ಶರಬತ್ತೊಳಗೆ ಸೇರಿಕೊಂಡಿದೆ. ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಶರಬತ್ ಮಾಡಬೇಕಾದ್ರೆ ಬೆಲ್ಲ ಅಥವಾ ಸಕ್ಕರೆ ಹಾಕಿದಾಗ ಸ್ಪೂನನ್ನು ಪ್ಲಸ್ ಆಕಾರದಲ್ಲಿ ತಿರುಗಿಸ್ಬೇಕು. ಆವಾಗ ಬೇಗ ಕರಗುತ್ತೆ. ಬೆಲ್ಲ ಅಧಿಕ ಕ್ಯಾಲ್ಸಿಯಂ ಕೊಡುತ್ತೆ. ಹಿಂದೆ ನೀರು ಕುಡಿಬೇಕಾದ್ರೆ ಅದ್ರ ಜೊತೆ ಬೆಲ್ಲ ಉಪಯೋಗಿಸ್ತಿದ್ರು. ಇಲ್ಲಿ ಕಾಳುಮೆಣಸು ಜಜ್ಜಿ ಹಾಕಿದ್ದೀನಿ. ಅದು ಶರಬತ್ ಕುಡಿಬೇಕಾದ್ರೆ ಬಾಯಿಗೆ ಸಿಗುತ್ತೆ. ಈಗ ಸೋಸೋಣ. ನೋಡಿ, ಲಿಂಬೆ ಕುಡಿ ಹಾಕಿ ಶರಬತ್ ಮಾಡಿದ್ದೀನಿ. ಕಲರ್ ನೋಡಿ ಎಷ್ಟು ಚೇಂಜ್ ಇದೆ ಅಂತ. ತಲೆನೋವು ಬಂದಾಗ ಲಿಂಬೆ ಕುಡಿ ಹಾಕ್ಕೊಂಡು ಶರಬತ್ ಮಾಡಿ ಕುಡಿತಿದ್ರಂತೆ. ಬಾಯಿ ಹುಣ್ಣಾದಾಗ ಈ ಲಿಂಬೆ ಕುಡಿನ ಬಾಯಿಗೆ ಹಾಕ್ಕೊಂಡು ಅಗಿತಿದ್ರಂತೆ. ಲಿಂಬೆ ಹಣ್ಣಿನಷ್ಟೇ ಲಿಂಬೆ ಕುಡಿಯೂ ಸಹ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದು ಕುಡ್ದಾಗ ಗೊತ್ತಾಗುತ್ತೆ. ತುಂಬ ಟೇಸ್ಟು. ಬಾಯೆಲ್ಲ ಒಂಥರ ಕ್ಲಿಯರ್ ಆಗುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ. ಆರೋಗ್ಯ ದೃಷ್ಟಿಯಿಂದ ತುಂಬ ಒಳ್ಳೆಯದು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.